ಏನ್ ಮನೆ ಇಷ್ಟೊಂದು ಸೈಲೆಂಟ್ ಆಗಿ ಹೋಗ್ಬಿಟ್ಟೈತಲ್ಲ, ಯಾರು ಮನೇಲಿ ಕಾಣ್ತಾನೆ ಇಲ್ಲ. ಲೋ ಮಗ, ಮಗನೇ, ಸವಿತಾ, ಲೋ ಕೃಷ್ಣ, ಎಲ್ಲ ಎಲ್ಲೋಗ್ಬಿಟ್ರಿ? ಏನ್ ಮನೆ ಇಷ್ಟೊಂದು ಸೈಲೆಂಟ್ ಆಗೈತೆ? ಯಾರು ಇಲ್ವೇನ್ರೋ ಮನೆಗೆ? ಎಲ್ರೋ ಹೋದ್ರಿ? ಏನ್ ನನ್ನ ಹೆಂಡತಿ ಮಗ ಸೊಸೆ ಯಾರು ಕಾಣ್ತಿಲ್ಲ? ಏನೆಲ್ಲರೂ ಟ್ರಿಪ್ಗೆ ಹೋಗ್ಬಿಟ್ರ ಏನು? ನಾನು ಹೋದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟ್ರಿಪ್ಪೇ ಹೋದ್ರು ಅಂತ ಅನ್ನಿಸ್ತೈತೆ. ಏನ್ ಮಾಡೋದು? ಫೋನ್ ಮಾಡೋಣ ಅಂದ್ರೆ ನನ್ನ ಫೋನೇ ಮಿಸ್ ಆಗ್ಬಿಟ್ಟೈತೆ. ಸರ್, ಹಬ್ಬ, ಏನು ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಹಾ, ಎಲ್ಲ ಎಲ್ಲೋಗ್ಬಿಟ್ರು? ಎಲ್ಲಿ ನನ್ನ ಹೆಂಡತಿ ಮಗ ಸೊಸೆ ಯಾರು ಕಾಣ್ತಾನೆ ಇಲ್ಲ? ನಾನು ಫಾರಿನಿಂದ ಬರೋಷ್ಟೊತ್ತಿಗೆ ಏನ್ ಎಲ್ರೂ ಇನ್ನೊಂದ್ ಕಡೆ ಎಲ್ಲ ಟ್ರಿಪ್ ಹೋಗ್ಬಿಟ್ರಾ ಏನು? ಅಯ್ಯೋ, ಇಲ್ಲ, ಆ ಥರ ಏನೂ ಆಗಿಲ್ಲ. ಆದರೆ ನಿಮ್ಮ ಸೊಸೆ ಇದೆ ಮನೆಗೆ ಅವರೇ. ಆದರೆ ನಿಮ್ಮ ಮಗನೂ ನಿಮ್ಮ ಹೆಂಡತಿ ಇಬ್ರು ವಿಜಯನಗರದಾಗ ಏನೋ ಐತಲ್ಲ, ಆ ಮನೆಗೆ ಶಿಫ್ಟ್ ಆಗೋಗ್ಬಿಟ್ಟವ್ರೆ. ಇನ್ನು ಬೇರೆ ಮನೆ ಶಿಫ್ಟ್ ಆದ್ರ? ಅಲ್ಲ, ಈ ಮನೆ ಬಿಟ್ಟು ಬೇರೆ ಮನೆ? ನನಗೆ ಗೊತ್ತಿಲ್ಲ ಅದೇನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಸರ್. ಆದರೆ ಅವ್ರಿಗೆ ಮನೆ ಬಿಟ್ಬಿಟ್ಟು ಹೋದ್ರು. ಇಲ್ಲಿರೋ ಕೆಲಸದಾಗ ಎಲ್ಲರೂ ಹೊಂಟೋಗ್ಬಿಟ್ರು. ನಾನೊಬ್ಳು ಮಾತ್ರ ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇದ್ದೀನಿ ಅಷ್ಟೇನೆ. ಇನ್ನು ಎಲ್ಲರೂ ಹೊಂಟೋಗ್ಬಿಟ್ಟವ್ರು ಅಲ್ಲಿಗೆ ನೀಯ. ನಿಮ್ಮ ಸೊಸೆ ಮಾತ್ರ ಇಲ್ಲೇ ನೀ ಅವರೇ ಮೇಲ್ಗಡೆ ನೀಯ ಮನೆ ಕಂಡವ್ರೆ. ನಾನು ಕರಿತೀನಿ, ನೀವು ಅವ್ರನ್ನ ಏನಿಯ ಕೇಳ್ಬಿಟ್ಟು ವಿಚಾರಿಸಿ ಏನು ಅಂತ ಹೇಳ್ಬಿಟ್ಟು. ಹಾ, ಸರಿ ಸರಿ, ಕರಿ. ಏನಾಯ್ತು? ನಾನು ಹೋಗಿ ಬರೋಷ್ಟೊತ್ತಿಗೆ ಮನೆ ಏನೇನೋ ಆಗೋಗ್ಬಿಟ್ಟೈತಲ್ಲ. ನನಗೆ ಸ್ವಲ್ಪನೂ ಏನೋ ಅರ್ಥನೇ ಆಗ್ತಿಲ್ಲಪ್ಪ. ಏನಾಯ್ತು ಎತ್ತ ಅಂತ ಹೇಳಿ. ನನ್ನ ಮಗ ಸೊಸೆ ಏನಾದ್ರು ಜಗಳ ಮಾಡ್ಕೊಂಡ್ಬಿಟ್ರಾ? ಇಲ್ಲ ನನ್ನ ಹೆಂಡತಿ, ಪಾಪ ನನ್ನ ಹೆಂಡತಿ ಅಂಥವೆಲ್ಲ ಏನು ಮಾಡಲ್ಲ, ಏನೋ ಆಗಿರಬೇಕು. ಹೇಳಿದ್ದೀನಿ ಸಾ, ಬತ್ತೀನಿ ಅಂತ ಹೇಳಿದ್ಲು. ಇನ್ನು ಮನೆ ಕಂಡು ಒಳ್ಳಾಡ್ತಾವಳಿ. ನನಗನ್ನಿಸ್ದಂಗೆ ಏನೇನೇನೋ ಹೊಸಿ ಜೋರಾಗೆ ಏನೇ ಜಗಳ ಆಯ್ತಾಯಿತ್ತು ಸಾ. ಹೊಸಿ ಹಂಗೋ ಹಿಂಗೋ ಅಂತ ಜಗಳ ಆಯಿತು. ಆಮೇಲೆ ನಿಮ್ಮ ಸಸ್ಯ ಬಗ್ಗೆನೂ ಒಂಚೂರು ಹಂಗೋ ಹಿಂಗೋ ಕೆಟ್ಟ ಮಾತುಗಳೆಲ್ಲನೂ ಬಂತು. ಏನೇನೋ ಸಾ, ಸುಮ್ಮನೆ ದೊಡ್ಡರ ವಿಚಾರ ನಮಗೆ ಯಾಕೆ ಹೇಳ್ಬಾರ್ದು. ಆದ್ರೂ ಪಾಪ ನಿಮ್ಗೇನು ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಮಟ್ಟಿಗೆ ಮಾತ್ರ ಹೇಳ್ದೆ ಅಷ್ಟೇ ನೀಯ. ನನಗನ್ನಿಸ್ತದೆ ನಿಮ್ಮ ಮಗನಿಗೆ ನಿಮ್ಮ ಸೊಸೆ ಸರಿಯಾದ ಜೋಡಿ ಏನಲ್ಲ ಅಂತ ಹೇಳ್ಬಿಟ್ಟು. ನಿನ್ ಕೆಲಸ ಏನಾಯ್ತೋ ಅಷ್ಟು ನೋಡ್ಕ, ಅಷ್ಟು ಬಿಟ್ಟು ನಮ್ಮನೆ ಪರ್ಸನಲ್ ವಿಚಾರಕ್ಕೆ ಮಾತ್ರ ನೀನು ತಲೆ ಹಾಕಕ್ ಬರ್ಬೇಡ. ಸಾರಿ ಸಾ, ತಪ್ಪಾಯ್ತು. ಮಾವಯ್ಯ, ರಚ್ಚು, ಎಲ್ಲಿ ನಿನ್ ಗಂಡ, ನಿಮ್ಮ ಅತ್ತೆ ಯಾರು ಮನೆ ಕಾಣ್ತಾ ಇಲ್ವಲ್ಲ? ಏನು ಅಂತ ಕೇಳ್ತೀರಾ ಮಾವ, ಏನು ಅಂತ ಕೇಳ್ತೀರಾ? ನೀವು ಯಾವಾಗ ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಅರ್ಧ ಬರ್ಕೊಟ್ರೋ, ಈ ಮನೆ ಹಂಗೇನೆ ಫ್ಯಾಕ್ಟ್ರಿ ಏನೇನೋ ನನ್ನ ಹೆಸ್ರಿಗೆ ಬರ್ದಿರಂತಲ್ಲ, ಯಾವಾಗ ನೀವು ನನ್ನ ಹೆಸ್ರಿಗೆ ಬರ್ಕೊಟ್ರೋ ಅವಾಗಿಂದನೂ ನಿಮ್ಮ ಮಗ ನಿಮ್ಮ ಹೆಂಡತಿ ಇಬ್ರು ನನಗಂತೂ ಚಿತ್ರ ಹಿಂಸೆ, ಟಾರ್ಚರ್ ಅಂದರೆ ಟಾರ್ಚರ್ ಕೊಡ್ತಾವ್ರೆ ಮಾವ. ನನಗಂತೂ ಆ ಟಾರ್ಚರ್ನ ಸಹಿಸೋಕ್ಕೆ ಆಯ್ತಾ ಇಲ್ಲ ಗೊತ್ತಾ. ಏನು ಮಾಡ್ತೀರಾ, ಬಡವರಾಗಿ ಹುಟ್ಟಿದ್ದೇ ತಪ್ಪೇನೋ ಅಂತ ಅನ್ನಿಸ್ತೈತೆ. ಮನೆ ಲಾಯರ್ ಬಂದಿದ್ರು, ಈ ಮನೆ ಎಲ್ಲನೂ ನಿಮ್ಮ ಹೆಸ್ರಿಗೆ ನಮ್ಮ ಬರ್ದಿರೋದು ನಿಮ್ಮ ಮಾವ ಅಂತ ಹೇಳಿದ್ರು. ಅಷ್ಟಕ್ಕೆ ನೀನು ನಮ್ಮ ಅತ್ತೆ ಹಾಗೆ ನನ್ನ ಗಂಡ ಇಬ್ಬರು ಹುರ್ಕೊಬಿಟ್ಟು ಈ ಮನೆಗೆ ನೀನಿರಬೇಕು ಇಲ್ಲ ನಾನಿರಬೇಕು, ನಮ್ಮ ಅಪ್ಪ ಎಲ್ಲ ನಿನ್ನ ಹೆಸ್ರಿಗೆ ಬರೆದ್ಬಿಟ್ಟೈತೆ ಆಸ್ತಿಯ, ಒಂದು ಕ್ಷಣನೂ ಇಲ್ಲಿ ನಾನಿರೋಕ್ಕಿಲ್ಲ, ಹೊಂಟೋಯ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಹೊಂಟೋಗ್ಬಿಟ್ರು ಮಾವ. ಅಲ್ಗೂ ನಾನು ಎಷ್ಟೆಲ್ಲ ಬೇಡ್ಕಂಡೆ ಮಾಡ್ಕೊಂಡೆ, ಆದ್ರೂ ನನ್ನ ಮಾತು ಯಾರೂ ಕೇಳಲಿಲ್ಲ, ಹೋಗ್ಬಿಟ್ರು. ಏನು ಮಾಡ್ತೀರ ಮಾವ, ನೀವು ಬರೋ ಗಂಟ ಬಾಯಿ ಮುಚ್ಕೊಂಡಿರ್ಬೇಕಲ್ಲ ಅಂತ ಸುಮ್ಮನಾದೆ. ಅಮ್ಮಂಗೆ ಬೇರೆ ಹುಷಾರಿರಲಿಲ್ಲ, ಒಂಚೂರು ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿತ್ತು. ಮತ್ತೆ ಯಾರೂ ಬರಲಿಲ್ಲ, ನಾನೊಬ್ಬಳೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ನೋಡಿ ಬಂದು ಸುಧಾರಿಸ್ಕೊಳ್ಳೋಣ ಅಂತ ಮನಿಕಂಡೆ. ನಮ್ಮ ಅಮ್ಮನ ನಲ್ಗೂ ಕರೆದೆ ಬಾಮ ಅಂತ ಹೇಳ್ಬಿಟ್ಟು, ನಮ್ಮಮ್ಮ ಇಲ್ಲ ಕಣಮಿ ಕೆಲಸ ಐತಿ ಅಂತ ಹೇಳ್ಬಿಟ್ಟು ಅಲ್ಲೇ ಐತೆ ಮವ. ಏನು ಮಾಡ್ತೀರಮ್ಮವ? ಏನು ನನ್ನ ತಂಗಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ? ಏನಾಯ್ತು ಏನಾಯ್ತು? ಏನಿಲ್ಲಮ್ಮವ, ಇವಾಗ ಆರಾಮಾಗಿ ಅವ್ರೆ, ಈಗೇನು ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲಮ್ಮವ. ಹಬ್ಬ, ಸದ್ಯ ಮೊದ್ಲು ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರಬೇಕು. ಏನು ಹೇಳ್ತಾ ಇದೀಯ ನೀನು? ನನ್ನ ಹೆಂಡತಿನೂ ನನ್ನ ಮಗ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ರಾ? ಅಷ್ಟೇ ಅಲ್ಲಮ್ಮವ, ಅದು ಅದು ನಿಮ್ಮ ಮಗ ನನ್ನ ಕಣ್ಮುಂದೆನೇ ಅವಳ ಲವ್ವರ್ನ ಕರ್ಕೊಂಬಂದು ಮನೆಗೆ ಇರಿಸ್ಕೊಂಡಿದ್ರು. ನಾನು ಬೈದು ಎಲ್ಲ ಜಗಳ ಮಾಡಿದ್ರು, ನನ್ನ ಮಾತು ಯಾರೂ ಕೇಳಿಲ್ಲ. ಅವ್ರ ಲವ್ವರು ಅದೇ ಅಮೇರಿಕಾಯಿಂದ ಒಂದು ಹುಡುಗಿ ಬಂದಿದ್ಲಲ್ಲ ಮವ, ಅವಳೇನೇನೆ ಇವಾಗ ಜೊತೆಗೇನೇನೆ ಅವರೇ ಇಬ್ರು ಚೆನ್ನಾಗೇ ಅವರೇ. ನನ್ನ ಹತ್ರನೇ ಆವಾಜ್ ಹಾಕ್ಬಿಟ್ಟು ಇವ್ನು ಯಾವತ್ತಿದ್ರು ನನ್ನ ಗಂಡನೇ ಅಂತ ಹೇಳ್ಬಿಟ್ಟು ಹೇಳ್ಕೊಂಡೇ ಹೋದ್ಲು. ನಾನು ಅವ್ನು ಯಾರೇ ಅವಳನ್ನ ಮನೆ ಕರ್ಕೊಂಬಂದ್ರು ನಾನು ಕೇಳಬಾರ್ದು, ಅದಕ್ಕೇನೆ ಇಲ್ಲಿದ್ರೆ ಅವನಿಗೆ ಫ್ರೀಡಮ್ ಇರಲ್ವಲ್ಲ, ನಾನಿರ್ತೀನಲ್ಲ, ಅದಕ್ಕೇನೆ ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹಿಂಗೆ ಆರಾಮಾಗಿ ಹೊಂಟೋಗ್ಬಿಟ್ಟ. ಅತ್ತೆ ಪೂರ್ತಿ ಅವ್ರಿಗೆ ಸಪೋರ್ಟು. ಅವಳ ನನ್ನ ಸೌತಿ, ಅವಳಿಂದನೇ ನನ್ನ ಸಂಸಾರ ಎಲ್ಲ ಹಾಳಾಗಿ ಹೋಗ್ತೈತೆ ಮಾವ. ನಿಮಗೆ ಬೆಲೆ ಕೊಟ್ಟು ನಿಮಗೆ ಮರ್ಯಾದೆಗೆ ಅಂತ ಹೇಳಿ ಎದ್ರುಕೊಂಡು ನಾನು ಸುಮ್ಮನೆ ಇದ್ದೀನಿ ಅಷ್ಟೇನೇನೆ. ಏನು ಇವನು ಇನ್ನೂ ಅಮೆರಿಕ ಹುಡುಗಿ ಸಾವಸನ ಬಿಟ್ಟಿಲ್ವಾ? ಇಲ್ಲ ಮವ, ಬಿಟ್ಟಿಲ್ಲ, ಬಿಟ್ಟೇ ಇಲ್ಲ. ಮನೆಗೆಲ್ಲ ಬಂದಿದ್ಲು ಮವ, ಬೇಕಾದ್ರೆ ಯಾರನ್ನಾದ್ರೂ ಕೇಳಿ, ಮನೆಗೆ ಬಂದಿದ್ರೆ ಅತ್ತೆ ಕೂರಿಸ್ಕೊಂಡು ಮಾತಾಡಿದ್ರು, ಎಲ್ಲ ಮಾಡಿದ್ರು. ಅಷ್ಟೇ ಅಲ್ಲ ಮವ, ಅವಳಂತೂ ಮೇಲೆ ಬಿದ್ದು ಮಾತಾಡಿಸ್ತಾಳೆ. ನನಗಂತೂ ಸಹಿಸೋಕ್ಕೆ ಆಗ್ತಿಲ್ಲ, ಅವಳಿಂದನೇ ನನ್ನ ಸಂಸಾರ ಎಲ್ಲ ಯಕ್ಕುಟ್ಟೋಯ್ತು ಮವ. ಅಷ್ಟು ಅಲ್ಲದೆ ನೀವು ಆಸ್ತಿ ಬರ್ದುಕೊಟ್ಟಿರೋದಕ್ಕೆ ಇಷ್ಟಾದರೂ ಮರ್ಯಾದೆ ಐತೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ತವ್ರ ಮನೆಗೆ ಓಡೋಗ್ಬೇಕಿತ್ತು ಮವ. ಏನು ಮಾಡ್ತೀರಾ ಬಿಡಿ, ಆಗೋದೆಲ್ಲ ಆಗಲಿ ಅಂತ ನಾನೇ ಅನುಸರಿಸ್ಕೊಂಡು ಸುಮ್ಮನೆ ಇದ್ದೀನಿ. ನಿಮಗೆ ಬೇಜಾರಾಗಬಾರ್ದಲ್ವ ಮವ, ನಾನು ನಿಮಗೋಸ್ಕರ ಅಂತಲೇ ಇದು ಮಾಡ್ತಾ ಇರೋದು. ಅಯ್ಯೋ ಕಿತ್ತೋದು ಮಳ್ಳಿ, ನಾನು ಸಸ್ಯ ಆಗ್ಬಿಟ್ಟಿದ್ರೆ ಇವಳು ಪರಕ್ಕೆ ತಗೊಂಡು ನೀವು ಉಳಿಸ್ಬಿಡ್ತಿದ್ದೆ ಅಲ್ಲೇ ನೀನಿಯ. ಏನು ಮಾಡ್ತೀಯ, ನಮ್ಮ ಮನೆಗಿಂತ ಸಸ್ಯ ಸಿಗ್ಲಿಲ್ವಲ್ಲ ಸದ್ಯ ನನ್ನ ಪುಣ್ಯಕ್ಕೆ. ಥೂ,
ಎಷ್ಟು ಅಂತ ಸುಳ್ಳು ಹೇಳ್ತಾಳೆ ಕಂತ್ರಿ. ಒಂದ ಎರಡ ಅದು ಎಷ್ಟು ಸುಳ್ಳು ಹೇಳ್ತಾಳೆ ನೋಡು, ಕಿತ್ತೋದ್ ಬಡ್ಡಿ. ಥು ಪಾಪ, ಎಷ್ಟು ಒಳ್ಳೆಯವರು ನಮ್ಮ ಚಿಕ್ಕ ಸಾಹೇಬ್ರು. ಅವ್ರ ಜೀವನ ಏನು ಹಾಳು ಮಾಡ್ಬಿಟ್ಲು ಬಂದ್ಬಿಟ್ಟು. ಇವಳು ಏನು ಮನುಷ್ಯರಲ್ಲ, ದೆಯ್ಯಾರ್ದಂಗೆ ಆಡ್ತಾಳೆ. ಇವಾಗ ಸಾಹೇಬ್ರು ಹೋಗ್ಬಿಟ್ಟು ಅವ್ರನ್ನ ಬೈಬೇಕು, ಹಂಗೆ ಮಾಡ್ತಾವಳೆ. ಇರು, ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಫೋನ್ ಹಾಕ್ಬಿಡ್ತೀನಿ ಮೊದಲೇನೇ ಚಿಕ್ಕ ಸಾಹೇಬ್ರಿಗೆ ಎಲ್ಲನೂ ಸಾಕ್ಷಿ ಸಮೇತ ರೆಡಿ ಮಾಡ್ಕೊಂಡಿರಿ. ನಿಮ್ಮ ಅಪ್ಪ ಬರ್ತದೆ, ಬಂದ ತಕ್ಷಣ ಏನಿಯಾ ಸರಿಯಾಗಿ ಮಾಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಇರು. ನೋಡಮ್ಮ, ನಾನಿರೋ ತನಕ ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ನಾನಿದ್ದೀನಿ, ನಾನು ನೋಡ್ಕೋತೀನಿ ಎಲ್ಲರೂ. ನೀನು ಮಾತ್ರ ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಮಾವ ಅವನೇ ಅಂತ ಹೇಳ್ಬಿಟ್ಟು ಆರಾಮಾಗಿ ಸುಖವಾಗಿರು, ಸರಿನಾ? ಆಸ್ತಿ ಇಷ್ಟೇ ಅಲ್ಲ, ಪೂರ್ತಿ ಆಸ್ತಿನೂ ಬೇಕಾದ್ರೆ ನಿನ್ನ ಹೆಸರಿಗೆ ಬರ್ಕೊಡ್ತೀನಿ. ನನ್ನ ಮಗ ಅಲಾಲ್ ಟೋಪಿಗೆ ಕೆಲಸ ಮಾಡ್ತಾನೆ, ಅಲ್ಲ ಹುಡುಗಿಯಿಂದ ಇನ್ನೂ ಓಡಾಡ್ತಾವನೆ ಅಂತ ಗೊತ್ತಾದಾಗಿಂದ ಮೈಯೆಲ್ಲ ಉರಿತಾ ಐತೆ. ನನ್ನ ಹೆಂಡ್ತಿನೂ ಅವನಿಗೆ ಸಪೋರ್ಟ್ ಅಲ್ವಾ? ಅದು ಹೆಂಗೆ ಮಾಡ್ತಾರ ನಾನು ನೋಡೇ ಬಿಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಅವನೇ ನಿನ್ನ ಹತ್ರಕ್ಕೆ ಬಂದು ಅವನೇ ನಿನ್ನ ಹತ್ರ ಭಿಕ್ಷೆ ಬಿಡಬೇಕು, ಹಂಗೆ ಮಾಡ್ತೀನಿ ನೋಡು. ಮೊದಲು ಹೋಗ್ಬಿಟ್ಟು ನನ್ನ ಮಗನ ಹತ್ರ ಮಾತಾಡ್ತೀನಿ. ನಿಮ್ಮ ಅಮ್ಮಂಗೆ ನೀನು ವಿಚಾರ ಏನು ಹೇಳಕ್ಕೆ ಹೋಗ್ಬೇಡ. ನನ್ನ ತಂಗಿ ಪಾಪನ ಸಹಿಸೋಕ್ಕಾಗದಂಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟೈತೆ ಅಂತ ಅನ್ನಿಸ್ತೈತೆ, ಸರಿನಾ? ನಾನೇ ಹೋಗಿ ಎಲ್ಲ ಮಾತಾಡಿ ಎಲ್ಲ ವಿಚಾರನೂ ಇತ್ಯರ್ಥ ಮಾಡ್ಬಿಟ್ಟು ಬರ್ತೀನಿ, ಸರಿನಾ? ಇನ್ನೂ ಲಾಯರ್ ಹತ್ರ ಸ್ವಲ್ಪ ಕೆಲಸ ಐತೆ, ಅದನ್ನು ಮುಗಿಸ್ಕೊಂಬಿಟ್ಟು ಬರಬೇಕು. ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ ಮಗಳೇ, ನಾನು ನೋಡ್ಕೊಂತೀನಿ ಎಲ್ಲ. ಸರಿ ಮಾವ, ನೀವು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಮಾವ. ಆರಾಮಾಗಿರ್ರಿ ಮಾವ. ನೀವು ಹೆಂಗೋ ಆಗ್ತೈತೆ. ಅವ್ರ ಹತ್ರ ಹೋಗ್ಬಿಟ್ಟು ಮತ್ತೆ ನೀವು ಕೇಳಿದ್ರೆ ನನ್ನ ಬಗ್ಗೆನೇ ಕೆಟ್ಟದಾಗ ಏನಾದರೂ ಹೇಳಿ ಕಳಿಸ್ಬಿಡ್ತಾರೆ ನಿಮಗೆ, ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಮಾವ ದಯವಿಟ್ಟು ಏನು ಇದು ಮಾಡೋಕೆ ಹೋಗ್ಬೇಡಿ ಮಾವ, ಸರಿನಾ? ನನ್ನಿಂದ ನೀವೆಲ್ಲ ಜಗಳ ಮಾಡ್ಕೊಳ್ಳೋದು ನನಗೆ ಇಷ್ಟನೇ ಆಗಲ್ಲ ಮಾವ. ನನಗಂತೂ ಒಂಥರ ಬೇಜಾರಾಗೋಗ್ಬಿಡ್ತೈತೆ ಮಾವ. ನೀವು ಸ್ವಲ್ಪ ಸುಮ್ಮನೆ ಇರ್ರಿ ಮಾವ. ಹಾಗದಾಗಲಿ, ನಾನು ಹಣೆ ಬರೋದಾಗ ಏನಾಯ್ತು ಅದೇ ಆಗೋದು. ನಿಮ್ಮ ಮಗಂಗೆ ಅವಳಂದ್ರೆ ಇಷ್ಟ ಅಂತಂದರೆ ಅವಳನ್ನೇ ಮದುವೆ ಮಾಡ್ಕೊಳ್ಳಿ ಬಿಡಿ ಮಾವ, ನನಗೇನು ಬೇಜಾರೇ ಇಲ್ಲ. ನಾನು ಹಣೆ ಬರೋದಾಗೆ ಮಾವನ ಹೆಸರು ಬರ್ದಿಲ್ಲ ಅಂತ ಸುಮ್ಮನೆ ಆಗೋಗ್ಬಿಡ್ತೀನಿ. ನನಗೆ ಅಂತ ನೀವು ಈ ಮನೆ ಎಲ್ಲ ಬರ್ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು ಮಾವ. ಈ ಮನೆಗೆ ನಾನೇ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಇದೇನಮ್ಮ ಹಿಂಗೆ ಮಾತಾಡ್ತೀಯಾ? ಗಂಡ ಬೇಡವಾ? ಆಸ್ತಿ ಕಟ್ಕೊಂಡು ಏನು ಮಾಡ್ತೀಯಾ? ನನ್ನ ಮಗಂಗೆ ನನ್ನ ಬುದ್ಧಿ ಹೆಂಗೆ ಕಲಿಸ್ಬೇಕು, ಹೆಂಗೆ ನಿನ್ನ ಹತ್ರಕ್ಕೆ ನಾನು ವಾಪಸ್ ಕಳಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಬಂದೇ ಬರ್ತಾನೆ ಇಲ್ಲಿಗೆ, ಕಾಯ್ತಾ ಇರು. ಬರ್ತಾನೆ ಬೆಳಗ್ಗೆದ ಅವ್ನ ಮಕ ನೋಡು, ಬರ ಮಕನ ಅದು. ಅಯ್ಯೋ ಅವ್ನ ಮಕ ಮುಚ್ಚ. ಅವ್ನು ಬಂದು ಏನು ಮಾಡ್ತಾನೆ? ಆ ಬಿಳಜಿರೇನೆ ಕಟ್ಕೊಂಡು ಅಲ್ಲೇ ಏನೇ ಬಿದ್ದು ಸಾಯ್ಲಿ ಬಿಡು. ಅವನು ಕಟ್ಕೊಂಡು ನನಗೇನಾಗಬೇಕು? ಈ ಮಾವನೊಂದು ಗೋಳು. ಸದ್ಯ ನಮ್ಮ ಅಮ್ಮಂಗೆ ಏನೂ ಆಗಿಲ್ವಲ್ಲ, ಅದೊಂದು ನನಗೆ ಖುಷಿ. ಇವತ್ತು ನನ್ನ ಗಂಡ ನಮ್ಮನೆಗೆ ಬರ್ತಾನಂತೆ. ಕನಸೋ ಇದು ನನಸೋ ಇದು. ಹೆಂಗೋ ನಿಮ್ದೇ ಮನೆ ಕಣಿದ್ದೆ, ನಮ್ಮ ಮಾವ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ರು ಸುಮ್ಮನೆ. ಆಗಿದ್ದಾಗಲಿ ಏನಾರ ಹಾಕೊಂಡು ಹೋಗ್ಲಿ. ನಾನಂತೂ ನೆಮ್ಮದಿಯಾಗಿ ಹೋಗ್ಬಿಟ್ಟು ಮ್ಯಾಲೆ ಮನಿಕೊಬಿಡ್ತೀನಿ. ಇವ್ರು ಸವಾಸುಗಳೇ ಬೇಡ, ಕಿತ್ತಾಡ್ಕೊಂಡು ಸಾಯ್ಲಿ. ಈಗ ನಮ್ಮ ಮಾವಂಗೆ ಸರಿಯಾಗಿ ಫಿಟ್ಟಿಂಗ್ ಇಕ್ಕಿದ್ದೀನಿ. ಹೋಗ್ಬಿಟ್ಟು ನನ್ನ ಮತ್ತೆ ಮೇಲೂ ನನ್ನ ಗಂಡನ ಮೇಲೂ ಸರಿಯಾಗಿ ಹಾಕೊಂಡು ರುಬ್ತೈತೆ. ಆವಾಗ ಬುದ್ಧಿ ಬರ್ತದೆ ನಮ್ಮ ಅತ್ತೆಗೂ ನನ್ನ ಗಂಡಂಗೆ ಇಬ್ರಿಗೂ. ನಮ್ಮ ಮಾವ ಯಾವತ್ತಿದ್ರು ನನ್ನ ಮಾತೇ ಕೇಳೋದು, ನಮ್ಮ ಅಮ್ಮನ ಮಾತೇ ಕೇಳೋದು. ಕಂಡೋರ್ ಮಾತೆಲ್ಲ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ. ಹಲೋ ಚಿಕ್ಕ ಸಾಹೇಬ್ರೆ, ನಾನು ಚಿಕ್ಕ ಸಾಹೇಬ್ರೆ, ಈ ನಿಮ್ಮ ಅಪ್ಪ ಅವ್ರು ಬಂದಿದ್ರು ಇಲ್ಲಿಗೆ. ಆ ಮನೆಯಾಳಿ ಮುಳ್ಳಿ ಅವಳಲ್ಲ, ನಿಮ್ಮ ಬಗ್ಗೆ ಏನೇನೋ ಕೆಟ್ಟದಾಗಿ ಹೇಳ್ಬಿಟ್ಟು ಕಳಿಸ್ಬಿಟ್ಲು. ಹೌದು, ಅದಕ್ಕೆ ನಿಮಗೆ ಫೋನ್ ಹಾಕಿದ್ದು. ಅವಳ ಬಗ್ಗೆ ಏನಿದ್ರು ಸಾಕ್ಷಿ ಸಮೇತ ನೀವೇ ತೋರಿಸ್ಕೊಡಿ. ಇಷ್ಟು ದಿನ ಏನು ಮಾತಾಡಬಾರ್ದು, ದೊಡ್ಡ ಮನೆಯ ವಿಷಯ ಅಂತ ಸುಮ್ಕಿದ್ದೆ. ನಿಮ್ಮ ಕಷ್ಟ ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ಇರೋದು ನಿದ್ದಂಗೆ ಹೇಳ್ಬಿಡಿ ಸುಮ್ಮನೆ. ನೀವೇ ದೊಡ್ಡ ಸಾಹೇಬ್ರಿಗೆ ಇಲ್ಲ ಅಂತಂದರೆ ನೀವೇ ಕೆಟ್ಟರು ಅಂತ ಹೇಳ್ಬಿಟ್ಟು ಆಸ್ತಿ ಪೂರ್ತಿ ಆಸ್ತಿನೂ ಇವಳ ಹೆಸರಿಗೆ ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟವ್ರೆ ನಿಮ್ಮ ಅಪ್ಪವರು. ಹೌದು ಹೊರಟ್ರು, ಇವಾಗ ಬರ್ತಾರೆ. ಹೇಳಿದ್ದೀನಿ ನಾನೇ ವಿಜಯನಗರದ ಹತ್ರ ಮನೆಗೆ ಅವ್ರೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಏನಿಯ ಕಾರ್ ತಗೊಂಡು ಹೊಂಟ್ರು, ಬರ್ತಾರೆ ಇನ್ನೇನು. ಅಷ್ಟಾಗಿ ನೀವೇನಿಯ ಏನೇನು ಬೇಕೋ ಸಾಕ್ಷಿ ಸಮೇತ ಹೊಂದಿಸ್ಕೊಂಡಿರಿ, ಸರಿನಾ? ಆಯಿತು. ಇಲ್ಲ ನಾನು ಇರೋಕ್ಕಿಲ್ಲ. ನಾನು ನಾಳೆಯಿಂದ ಅಲ್ಲಿಂದ ಅಲ್ಲಿಗೆ ನೀನು ಬರ್ತೀನಿ. ಇವತ್ತೆಲ್ಲ ಕೆಲಸ ನೀನು ಮುಗಿದೋಗ್ಬಿಡ್ತು, ಅಲ್ಲಿಗೆ ನೀನು ಬರ್ತೀನಿ. ಅದಕ್ಕೆ ನಿಮ್ಮ ಫೋನ್ ಹಾಕಿದ್ದು, ಯಾವುದಕ್ಕೂ ಹುಷಾರಾಗಿರ್ರಿ ಅಂತ ಹೇಳ್ಬಿಟ್ಟು. ನಿಮ್ಮ ಮನೆ ಋಣ ನಮ್ಮ ತಲೆ ಮೇಲೆ ಐತೆ, ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ? ಆಯಿತು. ಅಯ್ಯಮ್ಮ ಇಲ್ಲ, ಮನೆ ಕಂಡೋಳೆ, ಹೋಗಿ ಮ್ಯಾಲ್ಗಡೆ ಹೋಗಿ ಮನೆ ಕಬಿಟ್ಲು ಇವಾಗ. ಅಯ್ಯೋ, ತಿನ್ನೋದು ಮನೆ ಕಳೆದು ಬರೀ ಇದೆ ಕೆಲಸನೇ ನೀ ಅಮ್ಮಂದು. ಯಾರ ಫ್ರೆಂಡುಗಳು ಬಂದು ಒಯ್ತಾವ್ರೆ ಅಷ್ಟೇನೆ. ಆಯಿತು.